ನಮಸ್ತೆ ಸ್ನೇಹಿತರೆ, ನಾನು ದರ್ಶನ್ ಗೌಡ ಬೆಕ್ನಳ್ಳಿ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಅನೈತಿಕ ರಾಜಕಾರಣಕ್ಕೆ ಸುಮಾರು 50,000 ಪೆನ್ಡ್ರೈವ್ಗಳ ಮೂಲಕ 2,000ಕ್ಕೂ ಅಧಿಕ ಮಹಿಳೆಯರ ಅಶ್ಲೀಲ ಬೆತ್ತಲೆ ವಿಡಿಯೋಗಳನ್ನು ಅನೈತಿಕ ರಾಜಕಾರಣಕ್ಕೆ ಬಳಸಿಕೊಳ್ಳಲಾಗಿದೆ. ಈ ಅನೈತಿಕ ಕೃತ್ಯ ಮಾಡಿದ ಪಾಪಿಗಳಲ್ಲಿ ನಾನು ಕೇಳೋದೇನೆಂದರೆ, ಕಂಡರ ಮನೆ ಹೆಣ್ಮಕ್ಕಳ ಬೆತ್ತಲೆ ವಿಡಿಯೋ, ಅಶ್ಲೀಲ ವಿಡಿಯೋಗಳನ್ನು ನಿಮ್ಮ ರಾಜಕೀಯ ತೆವಲಿಗೆ ಬಳಸಿದ್ದಿರಲ್ಲ. ಇದನ್ನು ಮಾಡುವಾಗ ನಿಮ್ಮನೆ ಹೆಣ್ಮಕ್ಳು ನಿಮಗೆ ನೆನಪಿಗೆ ಬಂದಿಲ್ವಾ? ನಿಮ್ಮ ಅಕ್ಕ ತಂಗಿಯರು, ನಿಮ್ಮ ಹೆಂಡತಿಯರು, ನಿಮ್ಮನೆ ಹೆಣ್ಮಕ್ಳು ಯಾರು ನೆನಪಿಗೆ ಬರಲಿಲ್ವಾ? ಕಂಡರ ಮನೆ ಹೆಣ್ಮಕ್ಳ ಬೆತ್ತಲೆ ವಿಡಿಯೋಗಳನ್ನು, ಅಶ್ಲೀಲ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ನಿಮ್ಮ ರಾಜಕೀಯ ತೆವಲನ್ನು ತೀರಿಸ್ಕೊಂಡಿದ್ದೀರಲ್ಲ. ಒಂದು ಸಲ ಈ ಅಶ್ಲೀಲ ಮತ್ತು ಬೆತ್ತಲೆ ವಿಡಿಯೋಗಳು ಇಂಟರ್ನೆಟ್, ವೆಬ್ಸೈಟ್, ಸೋಷಿಯಲ್ ಮೀಡಿಯಾಗಳಲ್ಲಿ ಸೇರಿದರೆ ಅವು ಶಾಶ್ವತವಾಗಿ ಉಳಿತವೆ. ಮುಂದೆ ಆ ಕುಟುಂಬದಲ್ಲಾಗುವ ದುಷ್ಪರಿಣಾಮಗಳ ಬಗ್ಗೆ ಯೋಚನೆ ಮಾಡಿದ್ರ ಪಾಪಿಗಳ? ನೀವು ಇವತ್ತು ರಾಜಕೀಯ ಬಲ, ಕಾನೂನು ಬಲ ಇದರಲ್ಲಿ ನಾವು ಗೆದ್ದು ಬರ್ತೀವಿ ಅಂತ ಕೇಕೆ ಹಾಕ್ತಿದ್ದೀರಾ, ಅದು ನನಗೆ ಗೊತ್ತು. ಆದರೆ ಮೇಲೊಬ್ಬ ದೇವರು ಇದ್ದಾನಲ್ಲ, ಆ ದೇವರು ಕೂಡ ಬಡತದಿಂದ ನೀವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಒಂದು ವೇಳೆ ಆ ದೇವರ ಹೊಡೆತದಿಂದನೂ ತಪ್ಪಿಸ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಮುಂದೆ ನೀವು ಮಾಡೋ ಕರ್ಮ ನಿಮ್ಮ ಮಕ್ಕಳಿಗಾದರೂ ಅದು ತಟ್ಟೆ ತಟ್ಟುತ್ತೆ. ಧನ್ಯವಾದಗಳು ಸ್ನೇಹಿತರೆ.